ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರವಾಗಿರುವಂತಹ ಅಪ್ಪಂಗಳದಲ್ಲಿ ಬಂದುಕೊಂಡು ಏಲಕ್ಕಿ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ವಿ. ಅದೇ ರೀತಿ ಅವರೇ ನಮಗೆ ರೈತರ ತೋರಿಸ್ಕೊಟ್ಟಿದ್ದಾಗಿತ್ತು. ಆ ರೈತರ ಹತ್ರನೂ ಹೋಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಒಟ್ಟಾರೆ ಏಲಕ್ಕಿ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ವಿ ಆಗಿತ್ತು. ಈಗ ಅದರ ನಂತರ ಸರಣಿ ನಮ್ಮದು ಕಾಳುಮೆಣಸಿಂದು. ಈಗ ತಮಗೆಲ್ಲ ಗೊತ್ತಿರೋ ಹಾಗೆಯೇ ಕಾಳುಮೆಣಸಿಗೆ ಅದ್ಭುತವಾಗಿ ಬೆಲೆ ಬರ್ತಾ ಇದೆ. ಈ ಕರ್ನಾಟಕದಲ್ಲಂತೂ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ಅಡಿಕೆ ಮರದ ಮೇಲೆ ಕಾಳುಮೆಣಸನ್ನು ಹಬ್ಬಿಸ್ತಾ ಇದ್ರಾಗಿತ್ತು. ಆಮೇಲೆ ಈ ಕಾಫಿ ಬೆಳೆಯಲು ಸಹಿತ ಕಾಡು ಮರಗಳ ಮೇಲೆ ಸಹಿತ ಕಾಳುಮೆಣಸನ್ನು ಹಬ್ತಿದ್ರು. ಕಾಫಿ, ಕಾಳುಮೆಣಸು ಮತ್ತು ಸಿಲ್ವರ್ ಓಕಲ್ಲಿ ಕಾಳುಮೆಣಸನ್ನು ಹಾಕೋದು ಬಹಳಷ್ಟು ವರ್ಷಗಳೇ ನಡೆದು ಬಂದಂತಹ ಪದ್ಧತಿ ಆಗಿತ್ತು. ಆದರೆ ಅಡಿಕೆ ಬೆಳೆ ವಿಸ್ತರಣೆ ಆಗ್ತಾ ಇದ್ದ ಹಾಗೆ ಕಾಳುಮೆಣಸು ಸಹಿತ ಸಾಂಪ್ರದಾಯಿಕ ಪ್ರದೇಶದಿಂದ ಅಸಾಂಪ್ರದಾಯಿಕ ಪ್ರದೇಶಕ್ಕೆ ಹೋಗ್ತಾ ಇದೆ. ಸೊ ಇವತ್ತು ನಮಗೆ ಅಪ್ಪಂಗಳದಲ್ಲಿ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ JS ಅಂಕೇಗೌಡ ಸರ್ ಅವರನ್ನು ಮಾತಾಡಿಸಿ ಕಾಳುಮೆಣಸಿನ ಬಗ್ಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸನ್ನು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಬೆಳಿಬೇಕಾದ್ರೆ ಏನೆಲ್ಲ ವಿಷಯಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಹಲವಷ್ಟು ಮಾಹಿತಿಗಳನ್ನು ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ SJ ಅಂಕೇಗೌಡ, ಪ್ರಧಾನ ವಿಜ್ಞಾನಿ ಮತ್ತು ಮುಖ್ಯಸ್ಥರು ICRನ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳ ಮಡಿಕೇರಿ ಕೊಡಗು. ಇಲ್ಲಿ ನನ್ನ ವೃತ್ತಿಯನ್ನು ಮಾಡ್ತಾಯಿದ್ದಾನೆ. ಸುಮಾರು ವರ್ಷಗಳಿಂದ ನಾನು ಸಾಂಬಾರು ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ದಾನೆ. ನಮ್ಮ ಮುಖ್ಯ ಬೆಳೆಗಳು ಅಂತ ಹೇಳಿದರೆ ಒಂದು ಕರಿಮೆಣಸು ಮತ್ತು ಏಲಕ್ಕಿ, ಶುಂಠಿ, ಅರಿಶಿಣ, ಜಾಯಿಕಾಯಿ, ಚಕ್ಕೆ, ಲವಂಗ, ಇವು ನಮ್ಮ ಸಂಸ್ಥೆಗೆ ಬರುವಂತಹ ಮುಖ್ಯ ಸಾಂಬಾರು ಬೆಳೆಗಳು. ಅದರಲ್ಲಿ ಮುಖ್ಯವಾದಂಥ ಬೆಳೆ ನಮ್ಮ ಸಂಸ್ಥೆಗೆ, ನಮ್ಮ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯಲ್ಲಿದೆ. ಅದರದ್ದು ನಮ್ಮ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳದಲ್ಲಿದೆ. ಸೊ ನಮ್ಮ ಮುಖ್ಯ ಬೆಳೆ, ನಮ್ಮ ಸಂಸ್ಥೆಯ ಮುಖ್ಯ ಬೆಳೆ ಅಂತ ಹೇಳಿದರೆ ಕರಿಮೆಣಸು, ಸಾಂಬಾರು ಬೆಳೆಗಳ ರಾಜ ಅಂತೇವೆ. ಸೊ ಇದು ಒಂಥರ ಒಳ್ಳೆಯ ಆದಾಯ ತರುವಂತಹ ಬೆಳೆ. ಸೊ ಇದು ಬೇರೆ ಬೇರೆ ಬೆಳೆಗಳ ಜೊತೆ ನಾವು ಬೆಳಿಬೋದು. ಸೊ ಅದರಿಂದ ಇದು ಬೇರೆ ಬೇರೆ ಬೆಳೆಗಳ ಜೊತೆ ಹೊಂದಿಕೊಂಡು ಬೆಳೆಯುವಂಥ ಬೆಳೆ. ಸೊ ಭಾರತದ ಪರಿಸ್ಥಿತಿಯನ್ನು ನೋಡಿದರೆ ನಾವು ಅತ್ಯಧಿಕವಾಗಿ ಕರಿಮೆಣಸಿನ ಉತ್ಪಾದನೆಯನ್ನು ಮಾಡ್ತಾಯಿದ್ದೇವೆ. ಸುಮಾರು 1,10,000 ಮೆಟ್ರಿಕ್ ಟನ್ಸಷ್ಟು ಭಾರತದಲ್ಲಿ ಉತ್ಪಾದನೆ ಆಗ್ತಾಯಿದೆ. ಅದರಲ್ಲಿ ಸುಮಾರು 80,000 ಮೆಟ್ರಿಕ್ ಟನ್ಸಷ್ಟು ಕರ್ನಾಟಕದಿಂದ ಉತ್ಪಾದನೆ ಆಗ್ತಾಯಿದೆ ಅಂತ ಹೇಳಿ ಇತ್ತೀಚಿನ ಅಂಕಿಅಂಶಗಳನ್ನು ನೋಡ್ತಾ ಇದ್ದಾವೆ. ಮೊದಲು ಕೇರಳ ರಾಜ್ಯ ಉತ್ತಮ ಸ್ಥಾನದಲ್ಲಿತ್ತು. ಈಗ ಅದು 2ನೇ ಸ್ಥಾನಕ್ಕೆ ಹೋಗಿ ಕರ್ನಾಟಕ 1ನೇ ಸ್ಥಾನದಲ್ಲಿದೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಬೆಳೆಗಾರರು. ಕರ್ನಾಟಕದಲ್ಲಿ ನಾವು ಜಾಸ್ತಿ ಕಾಫಿ ಬೆಳಿತೇವೆ, ಅಡಿಕೆನಲ್ಲಿ ಬೆಳಿತೇವೆ, ತೆಂಗಿನಲ್ಲಿ ಬೆಳಿತೇವೆ. ಈ ಬೆಳೆಗಳಲ್ಲಿ ಕರಿಮೆಣಸು ಒಂದು ಹಂಬು ಬಳ್ಳಿಯಾಗಿ ಬೆಳೆಯೋದ್ರಿಂದ ಅಥವಾ ಮರಕ್ಕೆ ಹಾಕ್ಕೊಂಡು ಬೆಳೆಯೋದ್ರಿಂದ ನಮ್ಮ ಪ್ರದೇಶದಲ್ಲಿ ಕರಿಮೆಣಸು ಸುಮಾರು ವರ್ಷಗಳಿಂದ ಬಹಳ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ರೈತರಿಗೆ ಈ ಬೆಳೆ ಮೇಲೆ ಒಂದು ಬಹಳ ಮುತುವರ್ಜಿ ಬಂದಿದೆ. ಮತ್ತು ಈ ಬೆಳೆಯಿಂದ ಬೆಲೆ ಬಹಳ ಚೆನ್ನಾಗಿ ನಿಂತ್ಕೊಂಡಿದೆ. ಹಿಂದೆ ಎಲ್ಲ 60 ರೂಪಾಯಿ 70 ರೂಪಾಯಿ ಇದ್ದಾಗ ಕರಿಮೆಣಸು ಅಂತ ಹೇಳಿ ತೋಟದಲ್ಲಿ ಹಾಕ್ಕೊಳ್ತಾಯಿದ್ರು. ಅಷ್ಟಾಗಿ ಉತ್ತಮವಾಗಿ ಆದಾಯ ಬರ್ತಿರಲಿಲ್ಲ. ಸುಮಾರು 1990 ಮೇಲೆ ಬೆಲೆ ಬಂತು ಈ ಬೆಳೆಗೆ. ಸೊ ಆನಂತರ ತಾಂತ್ರಿಕತೆಗಳನ್ನು ರೈತರು ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಕಾಫಿ ಬೆಳೆಗಾರರು ಮೆಣಸಿನ ಉತ್ಪಾದನೆ ಕರ್ನಾಟಕದಲ್ಲಿ ಜಾಸ್ತಿ ಆಯಿತು. ಹೆಚ್ಚಿಗೆ ಅಂತ ಹೇಳಿದರೆ ಕಾಫಿ ಬೆಳೆಯುವ ನಮ್ಮ ಪ್ರದೇಶಗಳಲ್ಲಿ ಉತ್ತಮವಾಗಿ ಇರುವ ಮರಕ್ಕೆಲ್ಲ ಏನೇನು ಮರಗಳಿದೆ ಎಲ್ಲ ಮರಕ್ಕೂ ಮೆಣಸನ್ನು ಹಾಕುವ ಪದ್ಧತಿ ಅಂತ ಬಂತು. ಸೊ ಮತ್ತು ರೈತರು ಅದನ್ನು ತುಂಬ ಎಲ್ಲ ಗಿಡಕ್ಕೂ ಮೆಣಸನ್ನು ಹಾಕ್ಬೋದು ಅಂದ್ಕೊಂಡು ಹಾಕಲಿಕ್ಕೆ ಶುರು ಮಾಡಿದರು. ಸೊ ಅದರಲ್ಲಿ ಮುಖ್ಯ ತಳಿಗಳು ಅಂತ ಹೇಳಿದಾಗ ಒಂದು ಪನ್ಯೂರ್ 1 ಅಂತ ತಳಿ, ಪನ್ಯೂರ್ ರಿಸರ್ಚ್ ಸ್ಟೇಷನ್ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪನ್ಯೂರ್ ರಿಸರ್ಚ್ ಸ್ಟೇಷನ್ದು ತಳಿ ಸುಮಾರು 1976ರಲ್ಲಿ ಬಿಡುಗಡೆ ಆಗಿದೆ. ಈ ತಳಿ ಕೇರಳದಲ್ಲಿ ಅಷ್ಟಾಗಿ ಇಳುವರಿಯನ್ನು ಕೊಡಲಿಲ್ಲ. ಸೊ ಅದೇ ಕಾಫಿ ತೋಟಗಳಿಗೆ ಬಂದ ಮೇಲೆ ಕಾಫಿ ತೋಟಗಳಲ್ಲಿ ಯಾವಾಗ ಬೆಳೀಲಿಕ್ಕೆ ಶುರುವಾಯಿತು ಅಲ್ಲಿ ಉತ್ತಮವಾದ ಇಳುವರಿ, ಅಂದರೆ ನಮ್ಮ ಕಾಫಿ ತೋಟಗಳಲ್ಲಿ ಎತ್ತರವಾದ ಮರಗಳು, ಸೊ ಎತ್ತರವಾಗಿ ಬೆಳೀತು. ಸೊ ಅದ್ರ ಜೊತೆಗೆ ನಮ್ಮ ರೋಬಸ್ಟಾ ತೋಟಗಳಲ್ಲಿ ನೀರನ್ನು ಕೊಡ್ತಾಯಿದ್ರು. ಸೊ ನೀರಿಗೆ ಮತ್ತು ಬೆಳಕಿಗೆ ಒಂದು ಬಹಳ ಉಲ್ಲಾಸವಾಗಿ ಬೆಳೆಯುವಂಥ ಒಂದು ತಳಿ ಅಂತ ಹೇಳಿದರೆ ಪನ್ಯೂರ್ 1.
ಅದೇ ರೀತಿ ಅದೇ ಸಂಸ್ಥೆಗಳಿಂದ ಬೇರೆ ಬೇರೆ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಂಸ್ಥೆಯಿಂದನೂ ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, ಇತ್ತೀಚೆಗೆ ನಾವು ISR ಚಂದ್ರ ಅಂತ ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ತಳಿಗಳನ್ನು ಬಿಡುಗಡೆ ಮಾಡಿದಾಗ ರೈತರ ತೋಟಗಳಲ್ಲಿ ನಾವು ಅಲ್ಲಲ್ಲೇ ನೋಡ್ತಾ ಇದ್ದೇವೆ. ಸೊ ಅದರಲ್ಲಿ ಪನ್ಯೂರ್ ಒಂದು ಹೆಚ್ಚಿಗೆ ಹಿಂದೆಯಿಂದನೂ ಬಂದಂಥ ತಳಿ. ಮತ್ತು ಎಲ್ಲ ರೈತರು ಅಥವಾ ನರ್ಸರಿ ಮಾಡೋರು ಸುಧಾ ಇದ್ರದ್ದು ಕಟ್ಟಿಂಗ್ ಸಿಗುತ್ತೆ, 3 ತಿಂಗಳು ನರ್ಸರಿ ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಸೊ ಅದರಿಂದ ಎಲ್ಲ ಗಿಡನೂ ಸಿಗುತ್ತೆ ಮತ್ತು ನರ್ಸರಿ ಮಾಡೋರಿಗೆ ಒಂದಷ್ಟು ಹಣನೂ ಸಿಗ್ತಾ ಇದೆ. ಆದ್ದರಿಂದ ಈ ತಳಿ ಬಹಳ ಆಯಿತು. ಮತ್ತು ಇದ್ರದ್ದು ತಳಿಯ ಮುಖ್ಯ ಗುಣ ಅಂತ ಹೇಳಿದರೆ ಮರಕ್ಕೆ ಅದೇ ಹತ್ಕೊಳ್ಳುತ್ತೆ. ಮೋಸ್ಟ್ಲಿ ನಮ್ಮಲ್ಲೆಲ್ಲ ಸಿಲ್ವರ್ ಓಕ್ ಮರಗಳಿತ್ತು. ಸಿಲ್ವರ್ ಓಕ್ ಮರಕ್ಕೆ ನಾವು ಒಂದು ಸಾರಿ ನೆಟ್ಟರೆ ಸ್ವಲ್ಪ ನೀರು ಗೊಬ್ಬರ ಕೊಟ್ಕೊಂಡ್ರೆ ಬೇಗ ಹತ್ಕೊಳ್ಳುತ್ತೆ. ಮತ್ತು ಇದಕ್ಕೆ ಒಂದು ರಬೋಸ್ಟ್ ನೇಚರ್ ಇದೆ, ಮರವನ್ನು ಹಿಡ್ಕೊಳ್ಳೋದು ಶಕ್ತಿ ಇದೆ, ಬೇಗ ಬೆಳೆಯುತ್ತೆ. ಸೊ ಈ 2 ಕಾರಣದಿಂದ ಅದು ಪ್ರಚಲಿತ ಆಯಿತು. ಮತ್ತು ಬೆಳಕು ಎಲ್ಲಿ ಜಾಸ್ತಿ ಇತ್ತು ಅಲ್ಲಿ ಇಳುವರಿನೂ ಜಾಸ್ತಿ ಕೊಡಲಿಕ್ಕೆ ಶುರುವಾದ್ದರಿಂದ ಇದು ಪನ್ಯೂರ್ ಒಂದು ತಳಿ. ಇಲ್ಲೇನು ಈ ತೋಟಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು 70, 80 ಅಥವಾ 90% ಅಷ್ಟು ತಳಿ ಅಂತ ಹೇಳಿದರೆ ಪನ್ಯೂರ್ ಒಂದು. ಆದರೆ ಸುಮಾರು ವರ್ಷಗಳಿಂದ ಇದು ಪನ್ಯೂರ್ ಒಂದಂತಲೇ ಬಂದಾಗ ಆ ಮೂಲ ತಳಿಯ ಗುಣಗಳು ಅಷ್ಟಾಗಿ ಕಾಣಿಸ್ತಾನೇ ಇಲ್ಲ. ಯಾಕೆ ಅಂತ ಹೇಳಿದರೆ ಮೋಸ್ಟ್ಲಿ ಮಿಕ್ಸ್ ಆಗಿರ್ಬೋದು, ಅಥವಾ ಬೆಳೆಯುವ ಸ್ಥಿತಿಯಲ್ಲಿ ಎಲೆಗಳು ಚಿಕ್ಕದಾಗಿದೆ, ಕೊತ್ತುಗಳು ಭಾರಿ ಉದ್ದ ಬರ್ತಾಯಿತ್ತು, ಅದನ್ನು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಎಲ್ಲ ಒಂದೊಂದು ನೋಡಿದಾಗ ಒಳ್ಳೆ ಇಳುವರಿ ಕೊಡುವಂಥ ಒಂದು ತಳಿ. ಸೊ ಕರ್ನಾಟಕದಕ್ಕೆ ನಿಮಗೆ ಏನು 80,000 ಮೆಟ್ರಿಕ್ ಟನ್ಸ್ ಅಷ್ಟು ಬಂದಿದ್ದು ಈ ಪನ್ಯೂರ್ ಒಂದರಿಂದನೇ ಕಾಂಡಕ್ಕೆ ಜಾಸ್ತಿ ಇದೆ. ಸೊ ಅದರಲ್ಲಿ ಮತ್ತೆ ನಾವು ಯಾವ ಪ್ರದೇಶಕ್ಕೆ ಸೂಕ್ತ ಅಂತ ಹೇಳಿದಾಗ ಉಷ್ಣವಲಯ ಅಂದರೆ ಸಮಶೀತೋಷ್ಣ ವಲಯಗಳಲ್ಲಿ, ಅಥವಾ ಎಲ್ಲಿ ನಮಗೆ ಬೆಳಕು ಮತ್ತು ಟೆಂಪ್ರೇಚರು ಕಡಿಮೆ ಇರುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ನಮ್ಮ ಇದು ಕೊಡಗಿನ ಕ್ಲೈಮೇಟನ್ನು ನಾವು ಹಿಂದೆ ಕೂಲ್ ಹ್ಯೂಮಿಡ್ ಕ್ಲೈಮೇಟ್ ಅಂತಿದ್ವಿ. ಸೊ ಕೇರಳ ಕ್ಲೈಮೇಟನ್ನು ಹಾಟ್ ಹ್ಯೂಮಿಡ್ ಕ್ಲೈಮೇಟ್ ಅಂತಿದ್ವಿ. ಹಾಟ್ ಹ್ಯೂಮಿಡ್ ಕ್ಲೈಮೇಟ್ನಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಂಥ ಬೆಳೆ ಇದು. ಸೊ ಇತ್ತೀಚೆಗೆ ನಮ್ಮಲ್ಲೂ ಸುಧಾ ವಾತಾವರಣ ಚೇಂಜ್ ಆಗ್ತಾ ಇರೋದರಿಂದ, ಸುಮಾರು ವರ್ಷಗಳಿಂದ ಚೇಂಜ್ ಆಗಿದೆ, ಆದ್ದರಿಂದ ಮೆಣಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನೊಂದು, ನಾವು ಕಾಫಿ ತೋಟಗಳಲ್ಲಿ ನಾವು ನೆರಳನ್ನು ತೆಗಿತಾ ಇರ್ತೇವೆ. ಸೊ ಅದರಿಂದನೂ ಸುಧಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದು ಒಂದು ಮುಖ್ಯ ಕಾರಣ. ಮತ್ತು ಅಡಿಕೆ ತೋಟಗಳನ್ನೂ ಸುಧಾ ಈ ಬೆಳೆಯನ್ನು ಬೆಳಿಬೋದು. ನಮ್ಮ ನಮ್ಮ ಏನು ಪಶ್ಚಿಮ ಘಟ್ಟಗಳು ಪ್ರದೇಶ, ಮಲೆನಾಡು ಪ್ರದೇಶದಲ್ಲಿ ಕರಿಮೆಣಸನ್ನು ಯಥೇಚ್ಛವಾಗಿ ಬೆಳೆದಂಥ ಪ್ರದೇಶಗಳು ಇವು. ನಮ್ಮಲ್ಲಿ ಎಲ್ಲಿಂದ ಅಂತ ಹೇಳಿದರೆ ಸಿರ್ಸಿ ಇದೆ, ಅಡಿಕೆಯಲ್ಲಿ ಬೆಳೀತಾರೆ. ಸೊ ನೀವು ಹಾಗೆ ಚಿಕ್ಕಮಗಳೂರು ಕಾಫಿ, ಅರಬಿಕಾ ಕಾಫಿಯಲ್ಲಿ ಮೆಣಸು ಬೆಳೀತಾರೆ. ರೊಬಸ್ಟಾ ಕಾಫಿಯಲ್ಲಿ ಚಿಕ್ಕಮಗಳೂರು, ಮೂಡಿಗೆರೆ, ಸಕಲೇಶ್ಪುರ, ಹಾಸನ್ನು, ಕೊಡಗಿಗೆ ಬಂದರೆ ಕೊಡಗಿನಲ್ಲಿ. ಸೊ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಈ ಜಿಲ್ಲೆಗಳು, ಈಗೇನು ನಾನು ಹೇಳ್ತಾ ಇದ್ದೇನೆ, ಈ ಜಿಲ್ಲೆಗಳಿಂದ ಒಂದು 15-20 ಸಾವಿರ ಮೆಟ್ರಿಕ್ ಟನ್ಸು ಪ್ರತಿ ಜಿಲ್ಲೆಯಿಂದನೂ ನಮಗೆ ಉತ್ಪಾದನೆ ಬರ್ತಾ ಇದೆ. ಸೊ ಈಗ ಅಂದರೆ ಮಡಿಕೇರಿ, ಕೊಡಗು ಜಿಲ್ಲೆಯಿಂದ, ಮತ್ತು ಹಾಸನ ಜಿಲ್ಲೆಯಿಂದ, ಚಿಕ್ಕಮಗಳೂರು ಜಿಲ್ಲೆಯಿಂದ, ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಸಿರ್ಸಿ, ಸಾಗರ, ಶಿವಮೊಗ್ಗ, ಇಲ್ಲೆಲ್ಲ ಇತ್ತೀಚೆಗೆ ಇಳುವರಿ ಜಾಸ್ತಿ ಆಗ್ತಾಯಿದೆ. ಅಡಿಕೆ ತೋಟಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಳುವರಿ ಜಾಸ್ತಿ ಆಗ್ತಾಯಿದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ಅಡಿಕೆಯಲ್ಲಿ ಬೆಳಿಬೋದು, ನಿಮಗೆ ಕಾಫಿಯಲ್ಲಿ ಬೆಳಿಬೋದು, ರೊಬಸ್ಟಾ ಕಾಫಿಯಲ್ಲಿ ಬೆಳಿಬೋದು. ಸೊ ಅರಬಿಕಾ ಕಾಫಿ ಬಹಳ ಸೂಕ್ತವಾದಂತಹ ಜಾಗ. ಯಾಕೆಂದರೆ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದು ಎಕರೆಯಲ್ಲಿ 200 ಗಿಡಗಳಷ್ಟು ಇರುತ್ತೆ. ಸೊ ಆ 200 ಗಿಡಕ್ಕೂ 200-250 ಗಿಡಕ್ಕೂ ಮೆಣಸನ್ನು ಹಾಕಿ ಬೆಳಿಬೋದು. ರೊಬಸ್ಟಾ ತೋಟಗಳಲ್ಲಿ ಒಂದು 70-80 ಮರಗಳಿರುತ್ತೆ. ಅದರಲ್ಲಿ 70-80 ಮರಕ್ಕೆ ಹಾಕ್ಬಿಟ್ಟು ಬೆಳೆದರೆ ರೊಬಸ್ಟಾ ಇಳುವರಿನೂ ಉತ್ತಮವಾಗಿ ಬರುತ್ತೆ, ಮತ್ತು ಮೆಣಸಿನ ಇಳುವರಿನೂ ಉತ್ತಮವಾಗಿ ಬರುತ್ತೆ. ಸೊ ಅಡಿಕೆ ತೋಟಗಳನ್ನು ತಗೊಂಡಾಗ ನಾರ್ಮಲಿ ಒಂದು 400-500 ಬಳ್ಳಿಗಳಂತ 800 ಮರಗಳಿರುತ್ತೆ ಒಂದು ಎಕರೆಯಲ್ಲಿ. ಅದರಲ್ಲಿ ಒಂದು 400 ಬಳ್ಳಿ, ಒಂದು ಮರ ಬಿಟ್ಟು ಒಂದು ಮರ ಹಾಕ್ಕೊಂಡು ಬೆಳೆಯೋದು ಸೂಕ್ತ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಸೊ ಹಿಂದೆ ಎಲ್ಲ ಏನಾಗ್ತಾಯಿತ್ತು ಅಂದರೆ, ತುಂಬ ಎತ್ತರವಾದ ಬೆಳೆದಂಥ ಪ್ರದೇಶದಲ್ಲಿ ಈ ಅಡಿಕೆಯಲ್ಲಿ ಇಳುವರಿ ಬರ್ತಾ ಇರಲಿಲ್ಲ. ಅಂದರೆ ಬೆಳಕು ಒಳಗೆ ಹೋಗದೇ ಇರೋದರಿಂದ ಇಳುವರಿ ಬರ್ತಿಲ್ಲ. ಸೊ ಇತ್ತೀಚಿನ ಹೊಸ ತೋಟಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸೊ ಹಳೆ ತೋಟಗಳಲ್ಲಿ ಎತ್ತರ ಹೋದಂಗೆ ಅಡಿಕೆಯಲ್ಲಿ ಎಲ್ಲ ಮರಕ್ಕೂ ಹಾಕಿದರೆ ಇಳುವರಿ ಕಡಿಮೆ ಆಗುತ್ತೆ. ಆದ್ದರಿಂದ ಮರ ಬಿಟ್ಟು ಮಾಡೋದು. ಯಾಕೆಂದರೆ ಅಡಿಕೆಯಲ್ಲಿ ಬೇರೆ ಕೆಲಸಗಳು ಇರುತ್ತೆ, ಕಾಯಿ ಕುಯ್ಯೋದಿರುತ್ತೆ, ಸೊ ಅದನ್ನು ಎತ್ಕೋಬೇಕು. ಸೊ ಅದರಿಂದ ಒಂದು ಸಾಲು ಬಿಟ್ಟು ಸಾಲು ಹಾಕೋದು ಒಳ್ಳೆಯದು. ಯಾಕೆಂದರೆ ಮುಂದೆ ಅಡಿಕೆ ಕೊಯ್ಲಿಗೂ ಸಹಾಯ ಆಗುತ್ತೆ. ಮತ್ತು ಚರಂಡಿ ವ್ಯವಸ್ಥೆ ಬೇಕಾಗುತ್ತೆ. ಅಡಿಕೆಯಲ್ಲಿ ಯಾರು ಬೆಳೀತಾರೆ ಅವರಿಗೆಲ್ಲ ಚರಂಡಿ ವ್ಯವಸ್ಥೆ ಬೇಕಾಗುತ್ತೆ. ಅದಕ್ಕೂ ಒಂದು ಸಾಲು ಬಿಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಸೊ ಇದು ಬೆಳೆಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ.
ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ NPK PH EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಬೆಳೆ ವಿಸ್ತೀರ್ಣ ಆಗ್ತಾ ಇದೆಯಲ್ಲ ಸರ್, ಈಗ ಉತ್ತರ ಕರ್ನಾಟಕ ಭಾಗದಲ್ಲೂ ಈ ತುಮಕೂರಿಂದ ಹಾವೇರಿ, ಧಾರವಾಡವರೆಗೂ ಅಲ್ಲೂ ಬೆಳಿಬೋದಾ? ಅಲ್ಲಿ ಅಡಿಕೆ ತೋಟ ಈಗ ಬೆಳೆ ಆಗ್ತಾ ಇದೆ, ಅಲ್ಲೂ ಮಾಡಬಹುದಾ? ಸೊ ಈ ಬೆಳೆ ಏನಾಗಿದೆ ಅಂತ ಹೇಳಿದರೆ ಜನಜೀವನಕ್ಕೆ ಹೊಂದ್ಕೊಳ್ಳುವಂಥ ಒಂದು ಬೆಳೆ. ಸೊ ಯಾಕೆ ಅಂತ ಹೇಳಿದರೆ ಅದಕ್ಕೆ ಒಂದು ಮರ ಬೇಕು, ನೆರಳು ಬೇಕು. ಸೊ ಯಾವುದು ನಾವು ಪ್ರದೇಶದಲ್ಲಿ ನೆರಳು ಮತ್ತು ನೀರನ್ನು ಕೊಡ್ತೇವೆ, ಸೊ ಆ ರೀತಿ ನಾವು ಕ್ಲೈಮೇಟನ್ನು ಮಾಡಿಕೊಡ್ತೇವೆ, ಅಲ್ಲಿ ಬೆಳಿಬೋದು. ಅಡಿಕೆ ತೋಟಗಳಲ್ಲಿ ಮೆಣಸನ್ನು ಬೆಳಿಬೋದು. ಸೊ ಇಲ್ಲಿ ಅಡಿಕೆ ತೋಟಗಳು ಈಗ ಏನಂದರೆ ಸಾಂಪ್ರದಾಯಿಕ ಪ್ರದೇಶವಲ್ಲದ ಏರಿಯಾ ಅಂದರೆ ಚಿತ್ರದುರ್ಗ, ಇತ್ತೀಚೆಗೆ ದಾವಣಗೆರೆ, ಗುಲ್ಬರ್ಗ, ರಾಯಚೂರು, ಕೋಲಾರ, ಬ್ಯಾಂಗ್ಳೂರು, ಸೊ ಈ ಪ್ರದೇಶಗಳನ್ನು ನಾವು ಮಂಡ್ಯ, ಮೈಸೂರು ಇಲ್ಲೆಲ್ಲ ಮೆಣಸನ್ನು ಬೆಳೆಯೋರನ್ನ ನೋಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಒಂದು ವ್ಯವಸ್ಥೆ ಅಂತ ಆಗಿದೆ, ನೀರಿನ ವ್ಯವಸ್ಥೆ ಆಗಿದೆ. ಅವರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಸೊ ವರ್ಷ ಎಲ್ಲ ನೀರು ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಎರಡನೇದು ನೆರಳು, ಮತ್ತು ಅದು ಒಂದು ಕಾಡಿನ ವಾತಾವರಣವನ್ನು ಆ ಪ್ರದೇಶಗಳಲ್ಲಿ ಸೃಷ್ಟಿ ಮಾಡ್ಕಿರುವಂಥ ತೋಟಗಳಲ್ಲಿ ಇದನ್ನು ಬೆಳಿಬೋದು. ಹಾಗಂತ ಹೇಳ್ಬಿಟ್ಟು ನಾನು ತೋಟಗಳಲ್ಲಿ ಓಪನ್ನಾಗಿ ನಾನು ಚಿತ್ರದುರ್ಗದಲ್ಲಿ ಬೆಳಿತೇನೆ ಅಂದರೆ ಆಗೋದಿಲ್ಲ. ಅದು ನಾವು ತೋಟಕ್ಕೆ ಹೋದರೆ ಒಂಥರ ಮಲೆನಾಡಿಗೆ ಹೋಗಿದ್ದೀವಪ್ಪ ಅನ್ಬೇಕು. ಚಿತ್ರದುರ್ಗದಲ್ಲಿದ್ದರೂ ಸುಧಾ ಆ ತೋಟದೊಳಗೆ ಹೋದಾಗ ನಮಗೆ ಮಲೆನಾಡು ಅನಿಸಿದರೆ ಅಲ್ಲಿ ಹಾಕ್ಬೋದು. ಈಗ ನಾವೆಲ್ಲ ರೈತರಿಗೆ ಹೇಳೋದು ಅಷ್ಟೇ, ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಯಾರು ನೀವು ಮಲೆನಾಡನ್ನು ನಿಮ್ಮ ಊರುಗಳಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅಲ್ಲಿ ಬೆಳಿಬೋದು ಅಂತ ಗೊತ್ತಾಗ್ತಾ ಇದೆ. ತುಮಕೂರಿನಲ್ಲಿ ಬೆಳಿಬೋದು, ಎಲ್ಲಾದರೂ ಬೆಳಿಬೋದು, ಇಲ್ಲ ಅಂತಿಲ್ಲ. ಈಗ ಬಳ್ಳಾರಿಯಲ್ಲೇ ಅಷ್ಟು ದೊಡ್ಡ ಬಿಸಿಲಿರೋ ಕಡೆನೇ ಕೆಲವರು ಅಡಿಕೆಯಲ್ಲಿ ಹಾಕಿ ಮತ್ತು ಕಾಡನ್ನು ಮಾಡಿಕೊಂಡು ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಬೆಳಿಬೋದು, ಬರೋಲ್ಲ ಅಂತ ಇಲ್ಲ. ಅಲ್ಲಿ ನಾವು ನೋಡಿದಂಗೆ ಇತ್ತೀಚಿನ ವರ್ಷಗಳಲ್ಲಿ ನಾವೆಲ್ಲ ಆ ಕಡೆ ಎಲ್ಲ ಆ ಪ್ರಾಬ್ಲಮ್ಗಳು ಶುರುವಾಗಿದೆ.
ಯಾಕೆ ಅಂತ ಹೇಳಿದರೆ ಅದು ಸಮತಟ್ಟಾದ ಪ್ರದೇಶ. ಸೊ ಯಾವಾಗೋ ಒಂದು ಸರಿ ಮಳೆ ಜಾಸ್ತಿ ಬಂದಾಗ ನೀರು ನಿಲ್ಲುತ್ತೆ. ಸೊ ಚರಂಡಿ ಮಾಡಬೇಕು. ಅಲ್ಲಿ ಕೇಳಿದರೆ ಚರಂಡಿ ಮಾಡಿ ಅಂತ ಹೇಳಿದರೆ ಇಲ್ಲಿ ಮಳೆನೇ ಬರೋಲ್ಲ, ಚರಂಡಿ ಏನಕ್ಕೆ ಮಾಡಬೇಕು ಅಂತಾರೆ. ಸೊ ಆದರೆ ಅದು ಯಾವತ್ತೋ ಒಂದಿನ ಬಂದಾಗ ಅದು ನೀರು ನಿಂತುಬಿಟ್ಟು ಇದಕ್ಕೆ ಹಳದಿ ಆಗ್ತಾಯಿದೆ, ಬೇರುಗಳೆಲ್ಲ ಕೊಳ್ತೋಗ್ಬಿಟ್ಟಿದೆ. ಸೊ ಆದ್ದರಿಂದ ಎಲ್ಲ ತಾಂತ್ರಿಕತೆಗಳನ್ನು ಅವರು ಸುದಾ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮ ಕೊಡಗಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಮೆಣಸು ಉಳೀತು ಅಂತ ಹೇಳಿದರೆ ನಮ್ಮ ಎಲ್ಲ ರೈತರು ತಾಂತ್ರಿಕತೆಗಳನ್ನು ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಬೆಳೆಗಳಿಗೆ ರೋಗಗಳು ಬರ್ತವೆ. ಸೊ ಆದ್ದರಿಂದ ತಾಂತ್ರಿಕತೆಯನ್ನು ಅಡಾಪ್ಟ್ ಮಾಡ್ಕೊಳ್ಳದೇ ಇದ್ದರೆ ತೋಟಗಳನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ. ಈಗ ಕೇರಳ ರಾಜ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ ರೋಗ ಬಂದ ತಕ್ಷಣ ತೋಟಗಳನ್ನ ಕಳ್ಕೊಂಡ್ಬಿಟ್ವಿ. ಸೊ ಒಂದು ತಾಂತ್ರಿಕತೆಗಳು ಏನಿತ್ತು ಅದನ್ನ ಅಷ್ಟು ಬೇಗ ಅಡಾಪ್ಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅವರೆಲ್ಲ ಹತ್ತತ್ರ ಬೆಳೀತಾಯಿದ್ರು. ಅವರೆಲ್ಲ 9 ಅಡಿಗೆ ಎಲ್ಲ ಮರಕ್ಕೂ ಮೆಣಸು ಹಾಕಿ ಬರೀ ಮೆಣಸದ್ದೇ ತೋಟ ಇರ್ತಾಯಿತ್ತು. ಈಗ ಮೆಣಸಿನ ತೋಟಗಳನ್ನು ಈಗ ನಾವೆಲ್ಲ ಕೆಲಸಕ್ಕೆ ಶುರು ಮಾಡಿದ್ಮೇಲೆ ಮಾನೋಕ್ರಾಪ್ ಬೆಳೆಯೋದೇ ಬೇಡ ಅಂತ ಹೇಳಿಬಿಟ್ವಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ನೋಡಿ ಬಂದಾಗ ಅದ್ರದ್ದು ಸವಾಸನೆ ಬೇಡ ಸರ್, ನೀವು ಕಾಫಿ ಜೊತೆ ಬೆಳೀರಿ, ಇಲ್ಲ ಬೇರೆ ಕ್ರಾಪ್ ಜೊತೆ ಬೆಳೀರಿ, ಆವಾಗ ಒಳ್ಳೆಯದಾಗುತ್ತೆ. ಅದೇ ಒಂದೇ ಕ್ರಾಪ್ ಬೆಳೆಯೋದು ಬೇಡ ಅದು ಅಂತ ಹೇಳಿದ್ವಿ. ಯಾಕೆ ಅಂತ ಹೇಳಿದರೆ ನೋಡಿದ್ವಿ ನಾವು, ಒಂದೊಂದು ಸಾರಿ ರೋಗ ಬಂದರೆ ಗಿಡದಿಂದ ಗಿಡಕ್ಕೆ ಸಾವಿರಾರು ಗಿಡಗಳು ಒಂದೇ ತಿಂಗಳಲ್ಲಿ ಹೋಗ್ತಾಯಿತ್ತು. ಸೊ ಆವಾಗ ನಮಗನ್ಸಿದ್ದು ಇದು ಒಳ್ಳೆಯದಲ್ಲ, ನಾವು ಕಾಫಿ ತೋಟದಲ್ಲಿ ರೋಗ ಬಂದರೂ ಒಂದು ಗಿಡಕ್ಕೆ ಬರುತ್ತೆ, ಮತ್ತು 2ನೇ ಗಿಡಕ್ಕೆ ಹೋಗೋದಕ್ಕೆ ನಾವು ಏನಾದರೂ ಕೆಲಸ ಮಾಡ್ತೇವೆ. ಸೊ ಅದನ್ನು ಮಾಡಿ ಅದನ್ನು ಉಳಿಸ್ಕೊಳ್ತಿದ್ದಾವೆ. ಈಗ ಅಡಿಕೆಯಲ್ಲಿ ಹೊಸದಾಗಿ ಅಡಿಕೆ ಮಾಡ್ತಿದಾರಲ್ಲ ಸರ್, ಈಗ ಅವ್ರಿಗೇನು ಒಂದು ತಲೆಯಲ್ಲಿದೆ ಅಂದರೆ ಸರ್, ಈಗ ನಾವು ಕಾಳು ಮೆಣಸು ಹಾಕ್ತಾರೆ, ಗೊಬ್ಬರಕ್ಕೆ ಇದಕ್ಕೆ ಕಾಂಪಿಟೇಷನ್ ಆಗುತ್ತೆ, ಇದು ನಮ್ಮ ಅಡಿಕೆ ಹೊಡೆತ ಬೀಳುತ್ತೆ ಹೊಸ ರೈತರಿಗೆ ಸರ್ ಅಂತ ಒಂದು ಆಲೋಚನೆ ಇದೆ. ಅದ್ರ ಬಗ್ಗೆ ಈಗ ಅಡಿಕೆ ಮತ್ತು ಯಾವುದೇ 2 ಬೆಳೆಯನ್ನು ಬೆಳೆದಾಗ ನಾವು 2 ಬೆಳೆಗೆ ಕೊಡಬೇಕಾದಂತಹ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ನೀವು ಕಾಂಪೋಸ್ಟ್ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಲಘು ಪೋಷಕಾಂಶಗಳು ಇರ್ಬೋದು. ಈ 3 ನಾವು ನಮ್ಮ ಬೆಳೆಗಳಿಗೆ ಕೊಡುವಂಥದ್ದು. ಆಹಾ ಬೆಳೆಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕೊಡಬೇಕು. ಸೊ ಅವಾಗ ಏನು ಮಾಡ್ಬೋದು ಅಂದರೆ ಒಂದೇ ಸಾರಿ ಕೊಡಲಿಕ್ಕಾಗಲ್ಲ, 2 ಬೆಳೆಗೂ ಸೇರಿಸಿ ಅದೇ ಬುಡಕ್ಕೆ ಹಾಕಿ ಅಂತ ಹೇಳ್ತಿಲ್ಲ, ಅದನ್ನು ಸ್ಪ್ಲಿಟ್ ಮಾಡಿ ಕೊಡಿ. ನಿಮಗೆ ಅಡಿಕೆಗೆ ಹಾಕೋದನ್ನು ಅಡಿಕೆಗೆ ಹಾಕಿ, ತೊಂದರೆ ಏನಿಲ್ಲ. ಸೊ ಯಾಕೆ ಅಂತ ಹೇಳಿದರೆ ಏನು ರೆಕಮೆಂಡ್ ಮಾಡಿರ್ತೀವಿ ಅದನ್ನೇ ಮಾಡ್ತಾಯಿದ್ದಾರೆ ರೈತರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಗೊಬ್ಬರವನ್ನು ಹಾಕ್ತಾರೆ. ಸೊ ಏನು ಅಡಿಕೆಯಲ್ಲಿ ನಾವು ಈಗ ಅಡಿಕೆ ತೋಟ ಅಂದಾಗ ಏನು 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 100 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 140 ಗ್ರಾಮು ಪೊಟ್ಯಾಷನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಅವರು ಲೆಕ್ಕ ಮಾಡೇ ಕೊಡ್ತಾರೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅದೇ ಪ್ರಮಾಣದಲ್ಲಿ ಅದನ್ನು ಆ ಸಮಯದಲ್ಲಿ ಮೇ ಜೂನಲ್ಲಿ ಕೊಟ್ಬಿಡಬೇಕು. ಮತ್ತು ಸೆಪ್ಟೆಂಬರ್ ಹಾಕೊಂಡು ಏಲಕ್ಕಿಗೆ ಮೆಣಸಿಗೂ ಸುದಾ ನಾವು 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 250 ಗ್ರಾಮ್ ಪೊಟ್ಯಾಷನ್ನು ರೆಕಮೆಂಡ್ ಮಾಡಿ ಪ್ರತಿ ವರ್ಷಕ್ಕೆ ಒಂದು ಬಳ್ಳಿಗೆ ಇಷ್ಟು ಗೊಬ್ಬರವನ್ನು ಕೊಡಬೇಕು ಅಂದರೆ ಒಂದು 3 kg 4 kg ಕೊಡುವಂಥ ಬಳ್ಳಿಗಳಿಗೆ. ಸೊ ಅದನ್ನು ಅವರು ಸ್ಪ್ಲಿಟ್ ಮಾಡಿ ಕೊಡಬೇಕು. ಸೊ ಯಾವಾಗ ಅಡಿಕೆ ಕೊಡೋದನ್ನು ಕೊಟ್ಟು ಅನಂತರ ಮೆಣಸು ಕೊಡೋದನ್ನು ಒಂದು 15 ದಿನ ಬಿಟ್ಟು ಕೊಟ್ಟರೆ ಸೊ ತೊಂದರೆ ಏನಾಗೋದಿಲ್ಲ. ಆವಾಗ 2 ಬೆಳೆನೂ ಗೊಬ್ಬರದ ಪ್ರಮಾಣವನ್ನು ತಗೊಳ್ತವೆ. ಅಥವಾ ಸ್ವಲ್ಪ ಕಡಿಮೆ ಕೊಡ್ಬೋದು ಅಷ್ಟೇ, ಬಟ್ ಕೊಡಬೇಕು. ಸೊ ನಾನು ಯಾವಾಗಲೂ ಹೇಳೋದು ಅಂತ ಹೇಳಿದರೆ, ಓಕೆ ಇದು 2 ಸಾರಿ ಕೊಡೋರು 4 ಸಾರಿ ಕೊಡಿ. 2 ಬೆಳೆಗೂ ಸೇರಿಸಿ ನೀವು 2 ಬೆಳೆಯನ್ನು ಬೆಳೆಯೋದ್ರಿಂದ ಒಂದು 4 ಸಾರಿ ಗೊಬ್ಬರ ಕೊಡೋದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಸೊ 2 ಬೆಳೆಗೂ ಸುಧಾರಿಸ್ಕೊಳ್ಳೋದು. ಒಂದೇ ಸಾರಿ ಕೊಡಬೇಡಿ, ಯಾಕೆಂದರೆ ಅರ್ಧ kg ಮೇಲೆ ಬರ್ತವೆ ಲೆಕ್ಕ ಹಾಕಿದರೆ, ಆವಾಗ ಒಂದೇ ಸಾರಿ ಕೊಡಲಿಕ್ಕೆ ಬರೋಲ್ಲ. ಅದನ್ನು ಸ್ಪ್ಲಿಟ್ ಮಾಡಿ ಕೊಡೋದು ತೊಂದರೆ ಇಲ್ಲ. ಕೊಡ್ತಾಯಿದ್ದಾರೆ ತುಂಬ ಜನ ರೈತರು 4-5 ಸಾರಿ ಗೊಬ್ಬರವನ್ನು ಕೊಡ್ತಾಯಿದ್ದಾರೆ, 4-5 ಸಾರಿ ಸಿಂಪಡಣೆ ಸುಧಾ ಮಾಡ್ತಾಯಿದ್ದಾರೆ ಗೊಬ್ಬರ, ಲಘು ಪೋಷಕಾಂಶಗಳು. ಅಂದರೆ ನಮ್ಮಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ನಾವು ಸಂಸ್ಥೆಯಿಂದ ರಿಲೀಸ್ ಮಾಡಿದ್ದೇವೆ. ಅದ್ರ ಜೊತೆಗೆ ಈಗ ಮೇ ತಿಂಗಳಿನಲ್ಲಿ ನಾವೇನು ಮಾಡ್ತೇವೆ, MAP ಮಾನೋ ಅಮೋನಿಯಂ ಫಾಸ್ಫೇಟು 12-45-0 ಆ ಥರ ಪಿ ಜಾಸ್ತಿ ಇರೋದನ್ನು 1 kg ಹಾಕಿ ಗಿಡಕ್ಕೆ ಮೇ ತಿಂಗಳಿನಲ್ಲಿ ಹೂವು ಬರಲಿಕ್ಕೆ ಸಿಂಪಡಣೆ ಮಾಡ್ತೇವೆ. ಅದು ಮೈಕ್ರೋನ್ಯೂಟ್ರಿಯೆಂಟ್ ಕರೆಕ್ಷನ್ಸ್ಗೆ ಅಂತೇಳಿ. ಮತ್ತು ಅಕ್ಟೋಬರ್ನಲ್ಲಿ ಏನು ಮಾಡ್ತಾಯಿದ್ದಾವೆ ಅಂದರೆ ಅದೇ ಪೆಪ್ಪರ್ ಸ್ಪೆಷಲ್ಲು ಪ್ಲಸ್ MKP ಅಂತವೆ 0050 ಅಥವಾ 12045 ಆ ಥರ ಪೊಟ್ಯಾಶ್ ಜಾಸ್ತಿ ಇರುವಂಥ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು 1 kg ಹಾಕಿ ಸಿಂಪಡಣೆ ಮಾಡ್ತೇವೆ. ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟನ್ನು ಬೇರೆ ಕಂಪನಿಯದನ್ನು ಯೂಸ್ ಮಾಡೋಕ್ಕೆ ಅದನ್ನು ನೋಡ್ಕೊಂಡು ಯೂಸ್ ಮಾಡಬೇಕು. ಅವ್ರು ಏನು ರೆಕಮೆಂಡ್ ಮಾಡಿರ್ತಾರೆ ಅದನ್ನು ಯೂಸ್ ನೋಡಿಕೊಂಡು ಅಲ್ಲಿ ಆ ಊರಿನಲ್ಲಿ ಏನು ಸಿಗುತ್ತೆ ಅದನ್ನು ನೋಡಿಕೊಂಡು ಹೊಡಿಬೇಕು. ಯಾವಾಗಲೂ 2 kg ಮೇಲೆ ನೀವು ಡ್ರಮ್ಮಿಗೆ ಹಾಕಬೇಡಿ ಅಂತವೆ. ಅಂದರೆ 2 kg ಏನು ಇದಿದೆ 1% ಸೊಲ್ಯೂಷನ್ ಮೇಲೆ ಹಾಕಿ ಹೊಡಿಬೇಡಿ. ನೀವೇನಾದ್ರು ಮಿಕ್ಸ್ ಮಾಡೋಂಗಿದ್ರೆ ಬೇಡಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೂ 2 kg ಮೇಲೆ ಹಾಕಬೇಡಿ.
ಯಾಕೆಂದರೆ 2 kg ಮೇಲೆ ಹಾಕಿದರೆ ಎಲೆಗಳ ತುದಿಗಳು ಸುಟ್ಟೋಗ್ತವೆ. ಸೊ ಮತ್ತು ಉಳ್ಕೊಂಡಂತಹ ಕೆಳಗೆ ಉಳ್ಕೊಂಡಂತಹ ವಸ್ತು ಕೆಲವು ಕೊನೆಗೆ 3-4 ಗಿಡದಲ್ಲಿ ಹೊಡೆದಾಗ ಎಲೆ ಮತ್ತು ಕೊತ್ತೆ ಬಿದ್ದೋಗ್ತಾ ಇದೆ. ಯಾಕೆಂದರೆ ಕರಗಿರೋದಿಲ್ಲ ಸರಿಗೆ, ಕೊನೆಗೂ ಕೆಳಗೆ ಉಳ್ಕೊಂಡಿರುತ್ತೆ. ಆವಾಗ ಒಂದು 10-15 ಲೀಟ್ರಿಂದ ಮೇಲೆ ಹೊಡೆದಾಗ ಕೆಲವು ನಾವು ನೋಡಿದ್ದೇವೆ, ಕೆಲವು ತೋಟಗಳಲ್ಲಿ ಎಲ್ಲ ಬಿದ್ದೋಗಿರೋದಿಲ್ಲ, ಒಂದು 3-4 ಗಿಡಕ್ಕೆ ಬಿದ್ದೋಗಿರುತ್ತೆ. ಅಂದರೆ ಅದು ಕೆಳಗೆ ಹೋಗಿ ಇರುವಂಥದ್ದು ಮತ್ತೆ ಹೊಡೆದಿರ್ತಾರೆ. ಸೊ ಆ ನೀರು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಅದು ಕಲಿಸ್ತಾ ಇರಬೇಕು ಯಾವಾಗಲೂ. ಸೊ ಯಾರು ಜಾಸ್ತಿ 2-3-4 ಕೆಮಿಕಲ್ ಹಾಕಿ ಹೊಡಿತೀರ, ಯಾವಾಗಲೂ ಕಲಿಸ್ಕೊಂಡು ಹೊಡಿಬೇಕು. ನನ್ನ ಪ್ರಕಾರ 1% ಸೊಲ್ಯೂಷನ್ ಮೇಲೆ ಹೊಡೆಯೋದು ಸೂಕ್ತ ಅಲ್ಲ. ಸೊ ನಾವು ಯಾವುದು ಮಿಕ್ಸ್ ಮಾಡಿ ಹೊಡೀರಿ ಅಂತ ಹೇಳಲ್ಲ, ಬಟ್ ಮೈಕ್ರೋನ್ಯೂಟ್ರಿಯೆಂಟು NPKನ ಮಿಕ್ಸ್ ಮಾಡಿ ಹೊಡಿಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಏನು ತೊಂದರೆ ಆಗಲಿಲ್ಲ. ಸೊ ಬೇರೆ ಕೆಮಿಕಲ್ಸ್ ಮಿಕ್ಸ್ ಮಾಡೋರು ಅದನ್ನು ನೋಡಿ ಮಾಡಬೇಕಾಗುತ್ತೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸರ್, ಈಗ ಅಡಿಕೆ ಕಟಾವ್ ಆದ ತಕ್ಷಣ ಸರ್, ಅಡಿಕೆಗೆ ಯೂಶುವಲಿ ಗೊಬ್ಬರ ನೀರು ಬಿಡ್ತಾರೆ. ಕಾಳು ಮೆಣಸ್ದು ಸ್ವಲ್ಪ ಮುಂದೆ ಹೋಗುತ್ತಲ್ಲ ಸರ್ ಕಟಾವ್, ಅದಕ್ಕೆ ಕ್ಲಾಶ್ ಆಗತ್ತಾ ಅಂತ ಸರ್? ಈಗ ಅಡಿಕೆಗೆ ನೀರು ಬಿಡ್ಬೇಕಾದ್ರೆ ಇದಕ್ಕೂ ಹೋಗುತ್ತಲ್ಲ ಸರ್ ಕಾಳು ಮೆಣಸಿಗೆ? ತೊಂದರೆ ಇಲ್ಲ. ಈಗ ಈ ಬೆಳೆಗಳಿಗೆ 2 ಬೆಳೆ ಒಂದೇ ಜಾಗದಲ್ಲಿ ಬೆಳೀತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ತೂಕ ಚೆನ್ನಾಗಿ ಬರುತ್ತೆ. ಈಗ ಅವ್ರು ನೀವು ಹೇಳೋ ಪ್ರಕಾರ ಫೆಬ್ರವರಿಯಲ್ಲಿ ನೀರನ್ನು ಕೊಡ್ತಾರೆ ಅಡಿಕೆಗೆ. ಸೊ ಆವಾಗ ಏನಾಗುತ್ತೆ, ಮೆಣಸು ಇನ್ನು ಕುಯ್ಲಿಕ್ಕೆ ಬಂದಿರುತ್ತೆ. ಸೊ ಆವಾಗ ತೂಕ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಏನಂದರೆ ನೆಕ್ಸ್ಟ್ ಇಯರ್ ಇಳುವರಿ ಏನಾಗುತ್ತೆ. ಅಡಿಕೆ ತೋಟದಲ್ಲಿ ಯಾವಾಗ ಹೂವು ಬರುತ್ತೆ ಅಂತ ಆಗ ಸ್ಟ್ರೆಸ್ ಬೇಕಿದೆ ಮೆಣಸಿಗೆ. ಸೊ ಅದನ್ನು ನೋಡಿ ಕೊಡಬೇಕು. ಇತ್ತೀಚೆಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ನೀವು ಯಾರು ಸ್ಪ್ರಿಂಕ್ಲರ್ ಮಾಡೋರು ಅಥವಾ ಇದನ್ನು ಡ್ರಿಪ್ ಮಾಡೋರಿಗೆಲ್ಲ ಆ ಡ್ರಿಪ್ ಲೈನ್ ಕೆಳಗೆ ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಹಾಕಿ ಒಂದು ಅರ್ಧ ಮೀಟ್ರ್ 1 ಮೀಟ್ರು ಏರಿಯಾದಲ್ಲಿ ನೀರು ಬೀಳ್ದಂಗೆ ನೋಡ್ಕೊಳ್ಳಿ. ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚಲ್ಲಿ, ಫೆಬ್ರವರಿ ಮಾರ್ಚಲ್ಲಿ ಅದು ಸ್ಟ್ರೆಸ್ ಆಗುತ್ತೆ. ಸೊ ಮತ್ತು ಜೂನ್, ಮೇ, ಏಪ್ರಿಲಿಂದ ನೀರು ಕೊಡಿ. ಸೊ ಮಾಮೂಲಿ ನೀವು ಅಡಿಕೆ ಕೊಡೋರು ಅದನ್ನು ಕೊಡಿ. ಆದರೆ ಇಲ್ಲಾಂದರೆ ನೀವು ಅಡಿಕೆಗೆ ಏನು ಕೆಲಸ ಮಾಡ್ತೀರೋ ಅದನ್ನು ಮಾಡ್ತಾಯಿರಿ. ಸೊ 2 ಬೆಳೆಗಳಲ್ಲೂ ಮೀಡಿಯಮ್ ಕ್ರಾಪ್ ಬರುತ್ತೆ. ಹೆವಿ ಕ್ರಾಪ್ ಬರಲ್ಲ, ಬಟ್ ಮೀಡಿಯಮ್ ಕ್ರಾಪ್ ಬಂದೇ ಬರುತ್ತೆ.
ಸೊ ಅದರಿಂದ ನಿಮ್ಮದು ಮೇನ್ ಕ್ರಾಪ್ ಯಾವುದು ಅದನ್ನು ಮಾಡಿ. ಸೊ ಅಡಿಕೆ ಮೆಣಸು ಅದ್ರ ಜೊತೆಯಲ್ಲೇ ಹೊಂದ್ಕೊಂಡು ಬೆಳ್ಕೊಳ್ಳುತ್ತೆ. ಕೆಲವು ಗಿಡಗಳಲ್ಲಿ ಏನಾಗಿರುತ್ತೆ ಕೊತ್ತು ಬಂದಿರೋಲ್ಲ, ಬಟ್ ವೆಜಿಟೇಟಿವ್ ಗ್ರೋತ್ ಇರುತ್ತೆ. ಸೊ ಬರೋ ವರ್ಷ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ನೀರು ನಿಲ್ಲಿಸಿ ಅಥವಾ ಅಡಿಕೆಯನ್ನೇ ಕಾಯಿಗಳು ಬಿಡೋಕ್ಕೆ ಆಗಬಾರ್ದು. ಸೊ ಬಟ್ ಅಡಿಕೆಗೆ ನೀರು ಕೊಡೋದನ್ನು ಕೊಡಬೇಕು. ಮೆಣಸಿಗೆ ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡಿರೋವಂಥವ್ರು ಅದನ್ನು ದೂರ ಇಡ್ತಿದ್ದಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಡ್ರಿಪ್ಪರಿಗೆ ಅಲ್ಲೊಂದು ಲೂಪ್ ಮಾಡಿಬಿಟ್ಟು ದೂರ ಬರೀ ಅಡಿಕೆಗೆ ಬೀಳೋಂಗೆ ಒಂದು ಅರ್ಧ ಅಡಿಕೆಗೆ ಬೀಳೋದೇನು ಬೇಡ. ಸೊ ಕಡೆಗೆ ಮೆಣಸಿಗೆ ಬಿಡೋಂಗೆ ಹಾಗೆ ಮಾಡ್ಬೋದು. ಮಾಡಲೇಬೇಕಂತ ಏನಿಲ್ಲ. ಈಗ ನನ್ನ ಪ್ರಕಾರ ಅಡಿಕೆಯಲ್ಲಿ ಚೆನ್ನಾಗಿ ಬರ್ತಾಯಿದೆ. ಸೊ ಒಂದು 9 ಅಡಿ ಅಂತರದಲ್ಲಿ 6 ಅಡಿದಲ್ಲಿ ಬರೋಲ್ಲ, ಮೆಣಸು ಬರೋಲ್ಲ. ಬರೀ ಕಡ್ಡಿ ಬೆಳ್ಕೊಂಡಿರುತ್ತೆ. ಯಾಕೆಂದರೆ ಎಲೆನೇ ಬರೋಲ್ಲ, ಹತ್ತಿರ ಆಗ್ಬಿಟ್ಟಿರುತ್ತೆ. ಇನ್ಷಿಯಲ್ ಟೈಮಲ್ಲಿ ಒಂದು 5-6 ವರ್ಷ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಎಲೆಗಳೇ ಬಿಟ್ಟುಬಿಡುತ್ತೆ, ಯಾಕೆಂದರೆ ನೆರಳು ಜಾಸ್ತಿ ಆಗುತ್ತೆ. ಸೊ 9 ಅಡಿ 10 ಅಡಿ 9 ಅಡಿಯಲ್ಲಿ ಚೆನ್ನಾಗಿ ಬರ್ತಾಯಿದೆ. ನಾವು ಅಡಿಕೆಯಲ್ಲಿ ಹೇಳಿದ್ದು ಯಾಕೆ 800 ಗಿಡನೇನು ಬೇಡ ಅಲ್ಲ, ಒಂದು 400 ಗಿಡ ಸಾಕು. ಗಿಡ ಬಿಟ್ಟು ಇತ್ತೀಚೆಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಗಿಡಕ್ಕೂ ಹಾಕ್ಬಿಡ್ತಾರೆ. ಒಂದಷ್ಟು ನಾರ್ಮಲಿ ಹೋಗುತ್ತೆ ಮೆಣಸಲ್ಲಿ. ಸೊ ಹೋಗಿ ತಿರ್ಗಿ ನೆಡಬೇಡ್ರಪ್ಪ, ಇರಲಿ ಒಂದು ಬಿಟ್ಟು ಒಂದು ಹೋಗಿದರೆ ಒಂದು ಬಿಟ್ಬಿಡಿ, ನೆಡೋದು ಬೇಡ ಅಂತ ಹೇಳ್ತೇವೆ. ಇನ್ಷಿಯಲಿ 3-4 ವರ್ಷ ಇರುತ್ತೆ. ಸೊ ಆನಂತರ ಅದು ಹೋದಾಗ ಅದನ್ನು ಬಿಟ್ಬಿಟ್ರೆ ನಮಗೆ ಬೆಳಿಗ್ಗೆ, ಯಾಕೆಂದರೆ ಹಿಂದೆ ಎಲ್ಲ ನಾವು ಒಂದು ಬಿಟ್ಟು ಒಂದು ಕಟ್ ಮಾಡಿಸಿದ್ದಾರೆ. ಮೆಣಸಿನ ಅಡಿಕೆಯಲ್ಲಿ ಇಳುವರಿನೇ ಬರಲ್ಲ ಅಂದಾಗ ನಾವು ಕಟ್ ಮಾಡಿಸಿದ್ವಿ. ನಾವು ಯಾಕೆ ಅಂತ ಹೇಳಿದರೆ ನಾವು ಈ ಪ್ರದೇಶದಲ್ಲಿ ಮೆಣಸಿಗೆ ಕೆಲಸಕ್ಕೆ ಶುರು ಮಾಡಿದಾಗ ಏನಿತ್ತು ಅಂದರೆ ಗಿಡಗಳಿರ್ತಾಯಿತ್ತು ಚೆನ್ನಾಗೆ, ಮೆಣಸು ಬರ್ತಿರಲಿಲ್ಲ. ಸೊ ಆವಾಗ ರೈತರು ಎಲ್ಲ ನಮ್ಮ ಸಂಸ್ಥೆಗೆಲ್ಲ ಬಂದು ಕೇಳ್ತಾಯಿದ್ರು ಏನು ಮಾಡಬೇಕು ಅಂತ. ಸೊ ಆವಾಗ ನಾವೆಲ್ಲ ಕಡೆ ಹೋಗಿ ಓಡಾಡ್ಕೊಂಡು ಹೋದಾಗ ರೋಬಸ್ಟ ತೋಟಗಳಲ್ಲಿ ಇಳುವರಿ ಚೆನ್ನಾಗಿ ಬರ್ತಾಯಿತ್ತು. ಯಾಕೆ ಅಂದರೆ ರೋಬಸ್ಟ ತೋಟಗಳಲ್ಲಿ 40 ದೊಡ್ಡ ಮರಗಳಿರುತ್ತೆ, ಇನ್ನೊಂದು 40 ಸಣ್ಣ ಮರಗಳಿರುತ್ತೆ. ಅದರಲ್ಲಿ ಒಂದು 80 ಮಾತ್ರ ಮೆಣಸಿರುತ್ತೆ. ಫೆಬ್ರವರಿ ಮಾರ್ಚ್ನಲ್ಲಿ ರೋಬಸ್ಟಕ್ಕೆ ನೀರನ್ನು ಕೊಡ್ತಾರೆ. ಪ್ರೀ ಬ್ಲಾಸಮ್ ಇರಿಗೇಷನ್ ಅಂತ ಕೊಡ್ತಾರೆ, ಪೋಸ್ಟ್ ಬ್ಲಾಸಮ್ಮು ಕೊಡ್ತಾರೆ. ಸೊ ಅದರಿಂದ ಏನಾಗ್ತಾಯಿತ್ತು ಅಂದರೆ ಅಲ್ಲಿ ಒಂದು ಕ್ಲೂ ಅಂದರೆ ಬೆಳಕು ಬೇಕು ಮತ್ತು ನೀರು ಬೇಕು. ಈ 2 ರೋಬಸ್ಟ ತೋಟಗಳಲ್ಲಿ ನಾವು ಓಡಾಡಿದಾಗ, ಅಥವಾ ಇಲ್ಲಿ ನಮ್ಮಲ್ಲಿ ವಿರಾಜಪೇಟೆ ಝೋನ್ ಇದೆ, ಸೊ ಕಡಂಗ ಆ ಪ್ರದೇಶದಲ್ಲಿ ಒಂದು 6-8 ಇಂಚು ಮಳೆನೂ ಬರುತ್ತೆ. ಏಪ್ರಿಲ್ ಮೇ ಒಳಗೆ ಬರುತ್ತೆ. ಸೊ ಆವಾಗ ಇದೊಂದು 2-4 ಇಂಚು ಇರಿಗೇಷನ್ನು ಮತ್ತು ಅದು ಮಳೆ ನೋಡಿದಾಗ ಅಲ್ಲಿ ಯಾವಾಗಲೂ ವರ್ಷ ಕ್ರಾಪ್ ಬರ್ತಾಯಿತ್ತು. ಸೊ ನಾವೆಲ್ಲ ಸರ್ವೆ ಮಾಡಿದಾಗ ಅನಿಸಿತ್ತು ನಮಗೆ ಇದು ನೆರಳು ಮತ್ತು ನೀರಿದು ಸಮಸ್ಯೆಯಿಂದ ಇಳುವರಿ ಬರ್ತಾಯಿಲ್ಲ ಅಂತ. ಆನಂತರ ನಾವು ಅರೇಬಿಕಾ ತೋಟಗಳಲ್ಲೆಲ್ಲ ನೆರಳನ್ನು ತರಗಿಸ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಆವಾಗ ಏನು ಮಾಡಿದ್ವಿ, ಏಪ್ರಿಲ್ ಮೇನಲ್ಲಿ ನೆರಳನ್ನು ತೆಗೀರಿ. ಸೊ ತೆಗೆದುಬಿಟ್ಟು ಬೆಳಕು ಬೀಳಂಗೆ ಮಾಡಿ, ಗಿಡ ಸ್ಟ್ರೆಸ್ ಆಗುತ್ತೆ. ಮತ್ತು ಏಪ್ರಿಲ್ನಲ್ಲಿ ತೆಗೆದ್ರೆ ಏಪ್ರಿಲ್ 15 ಮೇಲೆ ನೀರು ಕೊಟ್ಬಿಡಿ ಅಂತ. ನೀರನ್ನು ಹೆಂಗೆ ಕೊಡಬೇಕು ಅಂದರೆ 1 ಮೀಟರ್ ಜಾಗ ಫೀಲ್ಡ್ ಕೆಪಾಸಿಟಿಗೆ ಇರಬೇಕು. ಸೊ 60 ದಿನ ಇರೋಂಗೆ ಕೊಡಬೇಕು. ಅಂದರೆ 12-15 ದಿನಕ್ಕೆ ಒಂದು ಸಾರಿ ಒಂದು 50-60 ಲೀಟ್ರಷ್ಟು ಒಂದು ಬುಡಕ್ಕೆ ಬೀಳಬೇಕು. ಅದು 60 ದಿನ ಗಂಟ ಅದು ಫೀಲ್ಡ್ ಕೆಪಾಸಿಟಿಯಲ್ಲೇ ಇರಬೇಕು. ಅಂದರೆ ಮಾಯಿಶ್ಚರ್ ಇದೆ ಅನಿಸ್ಬೇಕು. ನೀವೇನೋ ಒಂದು ತಿಂಗಳು ಒಂದು ಕಡೆ ಕೊಡೋಕ್ಕೆ ಹೋದರೆ ಬರೋದಿಲ್ಲ. ಸೊ 12-15 ದಿನ ನಾವು ವರ್ಕ್ ಮಾಡಿದ ಪ್ರಕಾರ 12-15 ದಿನಕ್ಕೆ ಒಂದು ಸಾರಿ ನೀರು ಕೊಡೋದು. ಮತ್ತು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕೊಟ್ಟರೂ ಬರ್ತಾಯಿಲ್ಲ. ಸೊ ಅದು ಫುಲ್ಲು ರೂಟ್ ಝೋನು ವೆಟ್ ಆಗಬೇಕು. ಸೊ ಚೆನ್ನಾಗಿ, ಯಾಕೆಂದರೆ ತುಂಬ ತೋಟಗಳಲ್ಲಿ ನಾವು ಸರ್ವೆ ಮಾಡಿದಾಗ ಕೆಲವರು ಒಂದೊಂದು ದೊಡ್ಡ ಮರಕ್ಕೆ ಒಂದೊಂದು ಡ್ರಮ್ ನೀರು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಅದನ್ನೆಲ್ಲ ನಾವು ನೋಡಿಬಿಟ್ಟು ಏಪ್ರಿಲ್ ಮೇನಲ್ಲಿ ನೀರು ಕೊಡೋದು ಬಹಳ ಮುಖ್ಯ, ಮತ್ತು ನೆರಳನ್ನು ತೆಗೆಯೋದು ಮುಖ್ಯ. ಇತ್ತೀಚಿನ ವರ್ಷಗಳಲ್ಲಿ ಏನು ಮಾಡಿದ್ವಿ ಅಂದರೆ ಇನ್ನೂ ಸುಧಾ ಮೆಣಸು ಬರದೇ ಇರೋ ಪ್ರದೇಶಗಳಿದ್ದಾವೆ, ಎತ್ತರ ಪ್ರದೇಶಗಳಿದ್ದಾವೆ, ನೆರಳು ಜಾಸ್ತಿ ಇದೆ ಅಂತ ರೈತರು ಈಗಲೂ ಬರ್ತಾರೆ. ಸೊ ಅವ್ರಿಗೆಲ್ಲ ಏನು ಮಾಡಿದ್ವಿ ಅಂದರೆ ಡಿಸೆಂಬರ್ ಜನವರಿಯಲ್ಲೇ ಶೇಡನ್ನು ತೆಗೆಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಗಿಡ ಸ್ಟ್ರೆಸ್ ಆಗಲ್ಲ, ಅಂದರೆ ಒಣಗೋದಿಲ್ಲ. ಸೊ ಎತ್ತರ ಪ್ರದೇಶ ಇರುತ್ತೆ, ಚಳಿ ಇರುತ್ತೆ. ಜನವರಿ ಫೆಬ್ರವರಿ ಗಂಟ ಚಳಿನೂ ಇರುತ್ತೆ. ಬಟ್ ಅದೇನಾಗುತ್ತೆ ಅಂದರೆ ಮಾರ್ಚ್ ಗಂಟನೂ ನೆರಳಿದ್ದರೆ ಸ್ಟ್ರೆಸ್ ಆಗಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಜನವರಿಯಲ್ಲೇ ನೆರಳನ್ನು ತೆಗೆಸ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಕೆಲವರು 3 ಟನ್ ಕುಯ್ತಿದ್ರು, 10 ಟನ್ ಮೆಣಸನ್ನು ಕುಯ್ದರು. ಹೋದ ವರ್ಷ ಒಬ್ಬರು 20 ಟನ್ ಮೆಣಸನ್ನು ಕುಯ್ದಿದ್ದಾರೆ. ಅಂದರೆ ಎಲ್ಲಿ ಮೆಣಸೇ ಬರೋದಿಲ್ಲ ಅಂಥ ಪ್ರದೇಶಗಳಲ್ಲಿ ಮೆಣಸು ಗಿಡ ಇದ್ದರೆ ಅದನ್ನು ಬೇಗ ನೆರಳು ತೆಗಿಬೇಕು. ಸೊ ಆನಂತರ ಅದಕ್ಕೆ ನೀರನ್ನು ಕೊಡಬೇಕು, ನೀರಿರಬೇಕು. ಇದೇನಾಗುತ್ತೆ ಅಂದರೆ ಇರಿಗೇಷನ್ ವ್ಯವಸ್ಥೆ ಇರೋರಿಗೆ ಹೇಳ್ಕೊಡ್ಬೋದು, ಇರಿಗೇಷನ್ನು ಇಲ್ಲದೇ ಇರೋರಿಗೆ ಹೇಳ್ಕೊಡ್ಲಿಕ್ಕೆ ಬರೋಲ್ಲ. ಯಾಕೆ ಅಂತ ಹೇಳಿದರೆ ನಾವೇನಾರು ಹೋಗ್ಬಿಟ್ಟು ಅವ್ರು ನೆರಳು ತೆಗೀರಿ ಅಂತ ಹೇಳಿ ನೆರಳು ತೆಗೆಸ್ಬಿಟ್ಟು ಬೇಸಿಗೆಯಲ್ಲಿ ನೀರು ಕೊಡಲಿಲ್ಲ ಅಂದರೆ ತೋಟ ಹೋಗ್ಬಿಡ್ಬೋದು. ಬಳ್ಳಿಗಳು ಮತ್ತು ಕಾಫಿ ತೋಟ ಎಲ್ಲ ಸುಟ್ಟೋಗ್ಬಿಡುತ್ತೆ.
ಅದರಿಂದ ಅಂಥವ್ರಿಗೆ ಹೇಳಲಿಕ್ಕಾಗಲ್ಲ. ಆವಾಗ ಅವರು ರೈನ್ ಫೆಡ್ ಸಿಸ್ಟಮಲ್ಲೇ ಸ್ವಲ್ಪ ನೆರಳು ತೆಗೆದು ಬಿಟ್ಟಿರ್ತಾರೆ. ಸೊ ಮಳೆ ಬಂದ ಮೇಲೆ ಅದು ಕೊತ್ತು ಬರುತ್ತೆ. ಈಗ ನಾವು ಸುಮಾರು ತೋಟಗಳು, ಟಾಟಾ ಕಾಫಿ ತೋಟಗಳಿಗೆಲ್ಲ ದೊಡ್ಡ ದೊಡ್ಡ ತೋಟದಲ್ಲೆಲ್ಲ ಇರಿಗೇಷನ್ ಮಾಡಲಿಕ್ಕಾಗೋಲ್ಲ, ಅಲ್ಲಿ ನೆರಳು ತೆಗೆದು ಬಿಡ್ತೇವೆ. ಯಾವ ವರ್ಷ ಒಳ್ಳೆ ಮಳೆ ಬರುತ್ತೆ, ಏಪ್ರಿಲ್ ಮೇನಲ್ಲಿ ಮಳೆ ಬಂದ ವರ್ಷ ಅಥವಾ ಜೂನ್ ಒಳಗೆ ಒಳ್ಳೆ ಮಳೆ, ಒಂದು 15 ಇಂಚ್ ಮಳೆ ಬೇಕು ಜೂನ್ ಒಳಗೆ, ಆ ಪ್ರದೇಶದಲ್ಲಿ ಒಳ್ಳೆ ಕ್ರಾಪ್ ಆಗುತ್ತೆ. ಸೊ ಯಾವ ವರ್ಷ ಲೇಟ್ ಆಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಆದರೆ ನೀವು ನೆರಳು ತೆಗಿಯೋದ್ರಿಂದ ರೆಡಿ ಇರ್ತೀರ. ಸೊ ನಾವು ಹೇಳಿದ್ವಿ, ನೀವು ಯಾರೂ ನೀರು ಕೊಡೋಕ್ಕಾಗಲ್ಲ, ನೆರಳು ತೆಗೆದು ಇಟ್ಕೊಳ್ಳಿ, ತುಂಬ ತೆಗಿಬೇಡಿ. ಈಗೇನು ರಾಕೆಟ್ ಕಪ್ಪದೆಲ್ಲ ನಾವು ಹೇಳಿದ್ದಲ್ಲ, ಅವರೇ ಮಾಡೋದು, ಅದು ನಾವೇನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇನ್ನೊಂದು ಸರಿ ಯಾರು ಹತ್ತಾರೆ ಅನ್ನೋ ಸಮಸ್ಯೆ ಇದೆ. ಮತ್ತು ಓನರ್ ಬಂದು ತಿರ್ಗಿ ಕೇಳ್ತಾರೆ, ಅದು ಸರಿ ಮಾಡಿಲ್ಲ, ಅದು ಹೀಗೆ ಈ ಸಮಸ್ಯೆಗಳಿಂದ ಅವರು ಹತ್ತಿದವ್ರಿಗೆ ಫುಲ್ ಕ್ಲೀನ್ ಮಾಡ್ತಾರೆ. ನಮ್ಮ ಚಿಕ್ಕಮಂಗ್ಳೂರು ಕಡೆ ನೋಡ್ತೇವೆ. ಬಟ್ ಅಲ್ಲಿ ಏನಂದರೆ ತುಂಬ ಮರಗಳಿರೋದ್ರಿಂದ ನಡೆಯುತ್ತೆ, ಅಲ್ಲಿ ಎಲ್ಲ ಕಡೆ ನಡೆಯಲ್ಲ. ರಾಕೆಟ್ ಕಪಾತ್ ಅಂತಾರೆ ಅವರು, ಒಳ್ಳೆ ಯೂಸ್ ಮಾಡ್ತಾರೆ ಅವರು. ಸೊ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಾರಿ ಮಾಡ್ತಾರೆ, ತಪ್ಪೇನಿಲ್ಲ. ಯಾಕೆಂದರೆ ತುಂಬ ಮರಗಳಿರುತ್ತೆ, ಕಾಫಿನೂ ಇಳುವರಿ ಜಾಸ್ತಿ ಆಗುತ್ತೆ. ನೆರಳು ತೆಗೆದ ವರ್ಷ ಕಾಫಿ ಇಳುವರಿ ಜಾಸ್ತಿ ಆಗುತ್ತೆ, ಮೆಣಸಿನ ಇಳುವರಿ ಮಳೆ ಬಂದರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲ ಪ್ರದೇಶದಲ್ಲೂ ನಾವು ಹೋಗಿ ತೋರಿಸಿದ್ದೇನೆಂದರೆ ನೆರಳನ್ನು ತೆಗೆಯೋದು ಇಂಪಾರ್ಟೆಂಟು, ಮತ್ತು ಬೇಸಿಗೆಯಲ್ಲಿ ನೀರು ಕೊಡೋದು ಇಂಪಾರ್ಟೆಂಟ್ ಅಂತ ಸುಮಾರು ತೋಟಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅದರಿಂದನೇ ಎಲ್ಲರೂ ಪ್ರತಿಯೊಬ್ಬ ರೈತನು ಈಗ ನಮ್ಮ ಕೊಡಗಿನಲ್ಲಿ ಅಂತ ಹೇಳಿದ್ರೆ ಎಲ್ಲ ಕ್ವಿಂಟಲ್ ಲೆಕ್ಕ ಮಾತಾಡ್ತಾರೆ. ಸೊ ಕೆಲವ್ರು ಮಾತ್ರ ಟನ್ಗಟ್ಟಲೆ ಮಾತಾಡ್ತಾರೆ, ಇಲ್ಲೆಲ್ಲ 15 ಕ್ವಿಂಟಲ್ 20 ಕ್ವಿಂಟಲ್ ಅಂತಾರೆ. ಸೊ ಕೆಲವು ರೈತರು ಒಂದು 15 ಟನ್ನು 20 ಟನ್ ಬೆಳೆಯೋರಿದ್ದಾರೆ. ಸೊ ನೀವು ಬಾಲುಪೇಟೆ ಅಥವಾ ಸಕಲೇಶ್ಪುರ, ಸೊ ಮೂಡಿಗೆರೆ ಕಡೆ ಎಲ್ಲ ಹೋದರೆ ಅವರೆಲ್ಲ ಒಂದು 15 ಟನ್ 20 ಟನ್ ತುಂಬ ಜನ ಇದ್ದಾರೆ, ಕುಯ್ತಾರೆ. ಸೊ ಈ ರೇಟೆಲ್ಲ ನೋಡಿದಾಗ ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ಅದೇನು ಆದಾಯ ಬರುವಂಥ ಬೆಳೆ. ಸೊ ಕೆಲವರಿಗೆಲ್ಲ 2 ಕೋಟಿ ಬರುತ್ತೆ, ಅವರೆಲ್ಲ 30 ಟನ್ 60-50 ಟನ್ ಕುಯ್ತಾರೆ. ಎಕರೆಗಲ್ಲ, ಅಂದರೆ ಅವ್ರ ತೋಟ ಒಂದು 40ರಿಂದ 80 ಇರುತ್ತೆ. ಸೊ ಎಕರೆಗೆ ಇಳುವರಿ ಅಂತ ಹೇಳಿದಾಗ ನನ್ನ ಪ್ರಕಾರ ಒಳ್ಳೆ ಇಳುವರಿ ಕುಯ್ದಿರೋರು ಇದ್ದಾರೆ, 1 ಟನ್ ಪರ್ ಎಕರ್ ಕುಯ್ದಿರೋರು ಇದ್ದಾರೆ. ಸೊ ಆವರೇಜ್ ತಗೊಂಡಾಗ ಒಂದು ಉತ್ತಮ ಬೆಳೆಗಾರರು 500 kg ಪರ್ ಎಕರ್ ಕುಯ್ತಾರೆ. 500 kg, ಒಂದು ಅರ್ಧ ಟನ್ನಷ್ಟು ಕುಯ್ಯೋರು ತುಂಬ ಜನ ಇದ್ದಾರೆ. ಸೊ ಜನರಲ್ಲಿ ತಗೊಂಡ್ರೆ ಒಂದು 150ರಿಂದ 250 kg ಕುಯ್ತಾರೆ. ಸುಮಾರು ಜನ 50 kgನೇ ಕುಯ್ಯೋದು. ಸೊ ಅಂದರೆ ನೀವು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ನೋಡಿದಾಗ ನನ್ನ ಪ್ರಕಾರ ಒಂದು 250ರಿಂದ 350 kg ಮೆಣಸನ್ನು ಒಂದು ಎಕರೆಯಲ್ಲಿ ಕುಯ್ದರೆ ಉತ್ತಮವಾದ ಇಳುವರಿ ಬರುತ್ತೆ, ಆದಾಯನೂ ಬರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದ್ರೆ ಅಂಕೇಗೌಡ ಸರ್ ನಮಗೆ ಕಾಳುಮೆಣಸಿನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು, ಬೇಸಾಯ ಕ್ರಮಗಳನ್ನು ಒಂದೊಂದಾಗಿ ನಮಗೆ ತಿಳಿಸಿಲ್ಲ. ಅವರು ನಮಗೆ ಏನು ತಿಳಿಸಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಮೊದಲಿಗೆ ಕಾಳುಮೆಣಸು ಅದರದ್ದು ಒಂದು ಪರಿಚಯವನ್ನು ಮಾಡಿಕೊಟ್ರು. ಅದಾದ ಮೇಲೆ ಈ ಅಸಾಂಪ್ರದಾಯಿಕ ಪ್ರದೇಶದ ರೈತರಿಗೆ ಅವರು ಕಾಳುಮೆಣಸನ್ನು ಬೆಳಿಬೇಕು ಅಂತ ಇದೆ ಅಥವಾ ಬೆಳೆಸ್ತಾ ಇದ್ದರೆ ಅವರು ಗಮನದಲ್ಲಿಡಬೇಕಾದಂತಹ ಕೆಲವೊಂದು ವಿಷಯಗಳನ್ನು ನಮಗೆ ಪಟ್ಟಿ ಮಾಡ್ತಾ ಹೋದರು, ಹೇಳ್ತಾ ಹೋದರು. ಈಗ ಕಾಳುಮೆಣಸಲ್ಲಿ ನೆರಳಿನ ನಿರ್ವಹಣೆ ಇರಬಹುದು, ನೀರಿನ ನಿರ್ವಹಣೆ ಇರಬಹುದು, ಕಾಳುಮೆಣಸನ್ನು ನೀವು ಅಡಿಕೆ ತೋಟದಲ್ಲಿ ಹಾಕೋದಿದ್ದರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬಹುದು. ಈ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಕಾಳುಮೆಣಸು ಬೆಳೆಗಾರರಿಗೆ ಈ ಎಲ್ಲ ವಿಷಯಗಳು ಗೊತ್ತಿರುತ್ತೆ, ಅವರಿಗೆ ಈ ಕಾರ್ಯಕ್ರಮ ಅಷ್ಟೇನು ಮಹತ್ವದಿರಲಿಕ್ಕಿಲ್ಲ. ಆದರೆ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಅಥವಾ ಇತ್ತೀಚೆಗೆ ಹೊಸದಾಗಿ ಕಾಳುಮೆಣಸನ್ನು ಶುರು ಮಾಡಿದವರಿಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಇರುತ್ತೆ. ಸೊ ಈ ಕಾರ್ಯಕ್ರಮ ನಿಮಗೆ ಅಷ್ಟೊಂದು ಮಾಹಿತಿ ಕೊಡ್ತು ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.